ಪಂಚಾಯಿತಿ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿಯಿಂದಾಗಿ ಹಳೆಯ ಭಾರೀ ಗಾತ್ರದ ಅರಳಿ ಮರವೊಂದು ಮನೆ ಮೇಲೆ ಬಿದ್ದು ಮನೆ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು, ಅದೃಷ್ಟವಶಾತ್ ಕೂದಲೆಳೆಯ ಅಂತರದಲ್ಲಿ ಬಡ ಕುಟುಂಬವೊಂದು ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ನಂಜನಗೂಡು ತಾಲೂಕಿನ ಅರಿಯೂರು ಗ್ರಾಮದಲ್ಲಿ ನಡೆದಿದೆ. ಮಳೆ ಗಾಳಿಯಿಂದಾಗಿ ಇದ್ದಕ್ಕಿದ್ದಂತೆ ಮರದ ಭಾರೀ ಗಾತ್ರದ ಕೊಂಬೆಯೊಂದು ಮನೆಯ ಮೇಲೆ ಬೀಳುತ್ತಿದ್ದಂತೆ ಇಬ್ಬರು ಮಕ್ಕಳು ಸೇರಿದಂತೆ ವಯೋವೃದ್ಧಾದಿಯಾಗಿ ಮನೆಯಿಂದ ಹೊರಬಂದು ತಮ್ಮ ಜೀವ ಉಳಿಸಿಕೊಂಡಿದ್ದಾರೆ. ಆದರೆ ಮನೆ ಮಾತ್ರ ಸಂಪೂರ್ಣ ಜಖಂಗೊಂಡಿದೆ. ಸುಮಾರು 90 ವರ್ಷದ ವಯೋವೃದ್ಧ ವೆಂಕಟಯ್ಯ, ಆತನ ಪತ್ನಿ ಹಾಗೂ ಮೊಮ್ಮಗಳಾದ ಪದ್ಮಾ ಹಾಗೂ ಅವಳ 2 ಮಕ್ಕಳು ಮನೆಯಲ್ಲಿ ವಾಸವಾಗಿದ್ರು. ಕಡು ಬಡವರಾದ ವೆಂಕಟಯ್ಯ ಕುಟುಂಬ ಒಂದು ಸಣ್ಣ ಮನೆಯಲ್ಲಿ ವಾಸವಿರುತ್ತಾರೆ. ಅದೇ ಸಣ್ಣ ಮನೆಯಲ್ಲಿ ಮೊಮ್ಮಗಳು ಪದ್ಮಾ ಜೀವನೋಪಾಯಕ್ಕಾಗಿ ಸಾಲ ಸೋಲ ಮಾಡಿ ಒಂದು ಪುಟ್ಟ ಅಂಗಡಿಯನ್ನು ಸಹ ನಡೆಸುತ್ತಿರುತ್ತಾಳೆ. ಇನ್ನು ಅಂಗಡಿಯಲ್ಲಿ ಜೆರಾಕ್ಸ್ ಮಿಷಿನ್, ಹೊಲಿಗೆ ಯಂತ್ರ, ಲ್ಯಾಪ್ಟಾಪ್ ಸೇರಿದಂತೆ ಅಂಗಡಿಯಲ್ಲಿದ್ದ ವಸ್ತುಗಳು ಸಹ ಸಂಪೂರ್ಣ ನಾಶವಾಗಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ. ಈ ಘಟನೆಯಿಂದಾಗಿ ಮಕ್ಕಳು ಸೇರಿದಂತೆ ವಯೋವೃದ್ಧರು ಬೀದಿಗೆ ಬಿದ್ದಿದ್ದಾರೆ. ಮರ ತೆಗೆಸುವಂತೆ ಗ್ರಾಮ ಪಂಚಾಯಿತಿ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿಕೊಂಡಿದ್ರೂ ಮರ ತೆಗೆಸದ ಅಧಿಕಾರಿಗಳ ಬೇಜವಾಬ್ದಾರಿಯಿಂದ ಈ ಘಟನೆ ನಡೆದಿದೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಸಂತ್ರಸ್ತ ಕುಟುಂಬಸ್ಥರು ಮಾತನಾಡಿ, ಮರ ತೆಗೆಸುವಂತೆ ಗ್ರಾಮ ಪಂಚಾಯಿತಿ ಹಾಗೂ ಅರಣ್ಯ ಇಲಾಖೆಗೆ ಅರ್ಜಿ ಸಲ್ಲಿಸಿದ್ದರೂ ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಇಂದು ಮರ ನಮ್ಮ ಮೇಲೆ ಬಿದ್ದು ಮನೆ ಹಾಗೂ ಅಂಗಡಿಯಲ್ಲಿದ್ದ ಎಲ್ಲಾ ವಸ್ತುಗಳು ಸಂಪೂರ್ಣ ನಾಶವಾಗಿದೆ. ಇದರಿಂದ ಈಗ ಬೀದಿಗೆ ಬಿದ್ದು ನಮಗೆ ದಿಕ್ಕು ತೋಚದಂತಾಗಿ ನಮಗೆ ಆತ್ಮಹತ್ಯೆ ಮಾಡಿಕೊಳ್ಳುವುದು ಒಂದೇ ದಾರಿ ಎಂದು ತಮ್ಮ ಅಳಲು ತೋಡಿಕೊಂಡರು. ನನ್ನ ಹೆಸರು ಸುಶೀಲಮ್ಮ ಅಂತ. ನಾನು ಅರಿಯೂರು ಗ್ರಾಮದ ನಿವಾಸಿ. ಇವರು ನಮ್ಮ ತಂದೆ, ನಮ್ಮ ತಾಯಿ, ಮಗಳು. ನಾವು ಆಡ್ಯ ಪಂಚಾಯತಿ ಗ್ರಾಮದಲ್ಲಿ ಸೇರಿದಂತೆ ಅರಿಯೂರು ಗ್ರಾಮದ ನಿವಾಸಿಗಳು. ನಮ್ಮ ತುಂಬ ಕಡು ಬಡತನ ಕುಟುಂಬ. ನಾವೇನೋ ಜೀವನಾಂಶಕ್ಕೆ ಅಂತ ಇಷ್ಟಾಗಲ ಮಣ್ಣನ ಮನೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದು. ಅಂಗಡಿ ಮನೆ ಮಾಡ್ಕೊಂಡಿದ್ಲು ಮೊಮ್ಮಗಳು. ಗಂಡ ಬಿಟ್ಟವಳು, ಪಾಪ ತಂದೆ ತಾಯಿ ಇಲ್ಲ, ಅವಳಿಗೆ ಆಶ್ರಯ ಯಾರೂ ಇಲ್ಲ. ನಮ್ಮ ತಾತ, ನಮ್ಮ ತಂದೆನೂ ನಮ್ಮ ತಾಯಿನೂ ಸೇರಿ ಮನೆ ಮಾಡಿಕೊಟ್ರು. ಒಂದು ಚಿಕ್ಕದಾಗಿ ಅಂಗಡಿ ಹಾಕಿ ಇಲ್ಲೇ ವಾಸ ಮಾಡ್ಕೊಂಡು ಗುಡಿಸ್ತಾರೆ. ಅಂಜನ ಮನೆ ಜೀವನ ಮಾಡ್ತಿದ್ರು. ಹಿಂದೆ ಅರಳಿ ಮರ ದೊಡ್ಡದಿತ್ತು. ನಾವು ಆಲ್ರೆಡಿ ಆ ಮರಕ್ಕೆ ಅರ್ಜಿ ಎಲ್ಲ ಹಾಕಿದ್ದೀವಿ. ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದು, ಅರಣ್ಯ ಇಲಾಖೆಗೆ ಅರ್ಜಿ ಕೊಟ್ಟಿದ್ದು. ಆದರೆ ಅವ್ರು ಯಾರು ಬಂದು ನಮಗೆ ಸ್ಪಂದನ ಕೊಟ್ಟಿಲ್ಲ. ನಮ್ಮ ಅಣ್ಣ ಇದ್ದರು. ನಮ್ಮ ಅಣ್ಣ ಈಗ 3 ತಿಂಗಳಲ್ಲಿ ತೀರೋಗ್ಬಿಟ್ರು. ಅವರು ತುಂಬ ಅರ್ಜಿಗಳನ್ನ ಕೊಟ್ಟಿದ್ದಾರೆ ಪಂಚಾಯತಿ ಕಡೆಯಿಂದ. ಅಕ್ಲಾಜ್ಮೆಂಟ್ಗಳೆಲ್ಲ ಅಲ್ಲೇ ಇದೆ. ಆದರೆ ಅಕ್ಲಾಜ್ಮೆಂಟ್ ಇದ್ರೊಳಗಡೆ ಸೇರ್ಕೊಂಡಿದೆ. ಈಗ ಕೊಡೋ ಪರಿಸ್ಥಿತಿಲಿಲ್ಲ. ಆದರೆ ಈಗ ಮರ ಬಿದ್ದು ಬೆಳಗ್ಗೆ ಅನಾಹುತ ಆಗ್ತಾ ಇರೋ ಇದರಲ್ಲಿ ಸ್ವಲ್ಪ ಕೂದಲ ಅಂತರದಲ್ಲಿ ಮಕ್ಕಳನ್ನು ಇವಳನ್ನ ನಾವು ರಕ್ಷಣೆ ಮಾಡ್ಕೊಂಡಿದ್ದೀವಿ. ನಮ್ಗೆ ಆದಷ್ಟು ಬೇಗ ಈ ಕುಟುಂಬಕ್ಕೆ ನಮ್ಗೆ ಆಸರೆ ಬೇಕು. ಇರೋಕ್ಕೆ ಜಾಗ ಇಲ್ಲ, ಮನೆ ಇಲ್ಲ. ಒಂದು ಮನೆ ಬಿದ್ದು ಎಲ್ಲ ನೆಲಸಮ ಆಗಿದೆ, ಜಖಮಾಗಿದೆ. ಜೀವನಾಂಶನೇ ತುಂಬ ಇದು. ಇವ್ರಿಗೆ 90 ವರ್ಷ ವಯಸ್ಸಾಗಿದೆ. ತುಂಬ ಕಡು ಬಡತನ. ಅವ್ರನ್ನ ಒಂದು ಏನಾದರೂ ಆಸರೆ ಕೊಟ್ಟು ನಮಗೆ ನೆಲ ನಿಲ್ಲಿಸ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಮುಂದೆ ಮಾತಾಡ್ತಾರೆ. ನಮ್ಮ ಜೀವನಕ್ಕೆ ಒಂದು ಅಂಗಡಿ ಹಾಕ್ಕೊಟ್ಟಿದ್ದೀನಿ ನನ್ನ ಮೊಮ್ಮಗಳಿಗೆ. ಆ ಮಗಳು ಜೀವನ ಮಾಡ್ತಿದ್ರು. ಅದನ್ನು ಇದ್ದಾಗ ಆ ಮರ ಬಿದ್ದು ಎಲ್ಲ ನಾಶ ಮಾಡಿಬಿಡ್ತು. ನಾವು ಇವಾಗ ಅಯ್ಯೋ ಅಪ್ಪ ಅಂತ ಇದ್ದೀವಿ, ಬೀದಿ ಪಾಲಾಗಿದ್ದೀವಿ. ನೀವು ಕರುಣೆ ಮಾಡಿ ನಮಗೆ ದಾರಿ ತೋರಿಸ್ಬೇಕು. ನಮ್ಮ ಮಕ್ಕಳು ದಾರಿ ತೋರಿಸಿ. ನಮ್ಮ ಮಕ್ಕಳು ನಮಗೂ ವಯಸ್ಸಾಗೋಗುತ್ತೆ. 90 ವರ್ಷ ವಯಸ್ಸು. ಈ ವಯಸ್ಸಿನಲ್ಲಿ ನಾವೇನು ಕೂಲಿ ಕಂಬಳಕ್ಕೆ ಏಕಾಗಲ್ಲ. ಯಾರು ನೋಡ್ಕೊತಿದ್ರು? ತೀರೋಗ್ಬಿಟ್ಟ. ಈಗ ಮೊಮ್ಮಗಳು ನೋಡ್ಕೊತಾವಳೆ. ಆ ಮೊಮ್ಮಗಳು ಈಗ ಬೀದಿ ಬಿದ್ದ ಮೇಲೆ ಮನೇನೂ ಇಲ್ದಂಗೆ ಆಯಿತು. ನಾವು ಸಂಸಾರ ಮಾಡೋಕ್ಕೆ ಜೀವನ ಕಷ್ಟ ಆಗೋದು. ನಮಗೆ ನೀವು ದಯಮಾಡಿ ನಮಗೆ ಕರುಣೆ ತೋರಿಸ್ಬೇಕು. ನಾವು ಏನು ಹೇಳೋಕ್ಕಾಗಲ್ಲ. ನಿಮ್ಮ ಹೆಸರು? ವೆಂಕಟಯ್ಯ. ನಮಸ್ಕಾರ. ನನ್ನ ಹೆಸರು ಪದ್ಮಾ. ಅರಿಯೂರು ಗ್ರಾಮಾಂತರದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಗಂಡ ಬಿಟ್ಟಿರುವಾಗ್ಲಿಂದನೂ ನಾನು ಚಿಕ್ಕದಾಗಿ ಅಂಗಡಿ ಹಾಕ್ಕೊಂಡು, ತಾತ ಅವ್ರು ಹಾಕ್ಕೊಟ್ಟಿದ್ರು ಅಂಗಡಿ, ಮತ್ತು ಹಾಕ್ಕೊಂಡು ಟೈಲರಿಂಗ್ ಕಲ್ತ್ಕೊಂಡು ಟೈಲರಿಂಗು ಜೀವನ ಮಾಡ್ತಾಯಿದ್ದೆ. ಮತ್ತು ಸ್ವಲ್ಪ ಚಿಲ್ಲರೆ ಅಂಗಡಿ ಹಾಕ್ಕೊಂಡು ಜೆರಾಕ್ಸು ಮತ್ತು ಪ್ರಿಂಟೌಟ್ ಫೋಟೋ ಎಲ್ಲ ಕೊಡೋದಕ್ಕೆ ಲ್ಯಾಪ್ಟಾಪ್ ಎಲ್ಲನೂ ಯೂಸ್ ಮಾಡ್ತಾಯಿದ್ದೆ. ಮತ್ತು ಈಗ ವಾಸ ಅಲ್ಲಿದ್ವಿ. ಅಲ್ಲಿ ಗ್ಯಾಸು, ಸಿಲಿಂಡರ್ ಮತ್ತು ಸಾಮಾನುಗಳು, ಮನೆ ಸಾಮಾನುಗಳು ಎಲ್ಲ ಚೂರು ಆಗಿಬಿಟ್ಟಿದೆ ಮರ ಬಿದ್ದು. ನಾವು ಎಷ್ಟೊಂದು ಸಲ ಅರ್ಜಿ ಕೊಟ್ಟಿದ್ವಿ. ಸರ್, ನಾವು ಇಲ್ಲಿ ವಾಸ ಇದ್ದೀವಿ, ದಯವಿಟ್ಟು ನಮಗೆ ಸಹಾಯ ಮಾಡಿ. ನಾನು 2 ಮಕ್ಕಳು ಇಟ್ಕೊಂಡು ಸಾಕ್ತಾ ಇದ್ದೀನಿ. ಅಪ್ಪ ಅಮ್ಮ ಯಾರೂ ಇಲ್ಲ. ತಾತ ಅಜ್ಜಿನೂ ಈಗ ಇದ್ದಾರೆ ಅಂತ ಎಷ್ಟೆಲ್ಲ ಅಪ್ಲಿಕೇಶನ್ ಹಾಕ್ತಾಯಿದ್ರು. ಸರಿ ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಕೂಡ ರೆಸ್ಪಾನ್ಸ್ ಇಲ್ಲ. ಇಲ್ಲಿ ಬಂದು ನೋಡ್ಕೊಂಡು ಹೋಗೋರು ಅಷ್ಟೇ.
ಹೋಗ್ಬಿಟ್ಟು ಇವಾಗ ನೋಡಿ ನಾನು ಸಾಲ ಮಾಡಿ ಸಂಘದಲ್ಲಿ ಈಗ ಒಂದು 75,000 ಗಂಟೆ ಸಾಲ ಮಾಡಿದೆ. ಈಗ ಬೇರೆಯವ್ರ ಕೈಲೆಲ್ಲ ಇಸ್ಕೊಂಡು ಒಂದು 2 ಲಕ್ಷ ತನಕ ಸಾಲ ಮಾಡಿ ಅಂಗಡಿ ಸಾಮಾನು ಹಾಕ್ಕೊಂಡಿದ್ದೆ ಸರ್. ಇವಾಗ ಅದೇ ನನಗೆ ಜೀವನ ಆಗಿತ್ತು. ಈಗ ಗಂಡನೂ ಸಪೋರ್ಟ್ ಇಲ್ಲ ನನಗೆ, 1 ರೂಪಾಯಿ ಜೀವನಾಂಶನೂ ಕೂಡ ಕಟ್ತಾ ಇಲ್ಲ. ಕೋರ್ಟಲ್ಲಿ ಕೇಸ್ ನಡೀತಾ ಇದ್ರು ಅದಕ್ಕೂ ರೆಸ್ಪಾನ್ಸ್ ಇಲ್ಲ. ಇವಾಗ ಅದರಿಂದನೇ ನಮ್ಮ ತಾತನೂ ಈಗ ನಮ್ಮ ಅಜ್ಜಿನೂ ನಾನು 2 ಮಕ್ಕಳು ಈಗ ಸಾಕ್ತಿದ್ದೆ. ಈಗ ಬೀದಿಗೆ ಬಂದು ನಿಂತಿದ್ದೀವಿ, ನಮ್ಗಿರೋಕ್ಕೂ ಮನೆ ಇಲ್ಲ. ಈಗ ನಾವು ಬೀದಿಲೇ ಇರ್ಬೇಕು ಅನ್ನಂಗೆ ಆಗಿದೆ. ದಯವಿಟ್ಟು ನನಗೆ ಬೇಗ ಸಹಾಯ ಮಾಡಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಸರ್. 2 ಸಾಲನೂ ಕೂಡ ಮಾಡಿದ್ದೀನಿ ಸಂಘದಲ್ಲಿ, 75,000 ರೂಪಾಯಿ ತನಕ ಸಾಲ ಮಾಡಿದ್ದೀನಿ. ಕೈ ಸಾಲನೂ ಕೂಡ ಇದೆ, ಅದಕ್ಕೂ ಬಡ್ಡಿ ಕಟ್ಟೋಕ್ಕೂ ಕೂಡ ನನಗೆ ಜೀವನ ಇದೆ ಆಧಾರ ಆಗಿದ್ದು ಅಂಗಡಿನೇ. ಈಗ ಅದಕ್ಕೂ ಕೂಡ ನನಗೆ ಇಲ್ಲ ಸರ್. ಇವಾಗ ನಾನು ನನ್ನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದ್ದೀವಿ. ಮಾಡಲಿಲ್ಲ ಅಂದರೆ ಖಂಡಿತ ನಾನು ನನ್ನ ಮಕ್ಕಳು ಆತ್ಮಹತ್ಯೆ ಮಾಡ್ಕೊತೀವಿ ಅಷ್ಟೇ.